ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 26ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಜ್ಞಾನಿ ಮಹಾತ್ಮರ ಮನಸ್ಸು ಮತ್ತೆ ಇಂದ್ರಿಯಗಳಿಂದ ಕಾಮಕ್ರೋಧದ ಒಂದು ಕ್ರಿಯೆ ನಡೆಯೋದೇ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಂಡ್ವಿ. ಅವರು ಕಾಮಕ್ರೋಧ ರಹಿತರಾಗಿರ್ತಾರೆ, ಆದರೆ ಅವರು ಕೆಲಸಗಳನ್ನ ಲೋಕಹಿತಕ್ಕೋಸ್ಕರನೇ ಮಾಡ್ತಿರ್ತಾರೆ. ಅಂತ ಕೆಲಸಗಳನ್ನ ಮಾಡಬೇಕಾದ್ರೆ ಅವರಿಂದ ಏನಾದ್ರೂ ಈ ರೀತಿಯ ಒಂದು ಶಾಸ್ತ್ರಕ್ಕೆ ಅನುಕೂಲವಾಗಿ ಕಾಮಕ್ರೋಧದ ವರ್ತನೆ ಏನಾದ್ರೂ ನಡೆದ್ರೂ ಕೂಡ ಅದು ನಾಟಕದಲ್ಲಿ ಒಬ್ಬ ಪಾತ್ರಧಾರಿ ಪಾತ್ರವನ್ನ ಮಾಡ್ತಾ ಇರೋ ಹಾಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವರು ಲೋಕ ಸಂಗ್ರಹಕ್ಕೋಸ್ಕರ ಆ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಯತಿ ಅನ್ನುವಂಥ ಶಬ್ದದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಜ್ಞಾನಿ ಪುರುಷರು ಅಂತ ಹೇಳ್ತಾರಲ್ವಾ, ಅದರ ಅರ್ಥ ಏನು ಅಂತ. ಯತಿಗಳು ಅನ್ನುವಂಥ ಪದವನ್ನ ಕೇಳಿದೀವಲ್ವಾ, ಆ ಪದಕ್ಕೆ ಅರ್ಥ ಏನು, ಇಲ್ಲಿ ಯಾಕೆ ಯತಿಗಳು ಅಂತ ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಮಲ, ವಿಕ್ಷೇಪ ಮತ್ತೆ ಆವರಣ, ಈ 3 ದೋಷಗಳಿದೆಯಲ್ಲ, ಇದು ಜ್ಞಾನದಲ್ಲಿ ಮಹಾನ್ ಪ್ರತಿಬಂಧಕ ರೂಪಿಗಳಾಗಿರುತ್ತೆ. ನಾವು ಜ್ಞಾನಿಗಳಾಗಬೇಕು ಅಂದ್ರೆ ಈ 3 ನಮಗೆ ಅಡ್ಡ ಬರುವಂಥದ್ದು. ಈ 3 ಕಂಪ್ಲೀಟ್ ಆಗಿ ಇಲ್ದೇ ಇರೋದು ಯಾರಲ್ಲಿ ಅಂತಂದ್ರೆ ಜ್ಞಾನಿಗಳಲ್ಲಿ. ಒಬ್ಬ ಜ್ಞಾನಿ ಆಗಿದ್ದಾನೆ ಅಂತಂದ್ರೆ ಈ 3 ದೋಷಗಳಿಂದ ಅವನು ಹೊರಗಡೆ ಬಂದಿದ್ದಾನೆ ಅಂತ ಅರ್ಥ. ಇಲ್ಲಿ ಕಾಮಕ್ರೋಧ ವಿಯುಕ್ತಾನಾಂ ಅನ್ನುವಂಥ ಮಲದೋಷದ, ಮತ್ತೆ ಯತಚೇತಸಾಂ ಅನ್ನುವಂಥ ವಿಕ್ಷೇಪ ದೋಷದ, ಮತ್ತೆ ವಿದಿತಾತ್ಮನಾಂ ಅನ್ನುವಂಥ ಆವರಣ ದೋಷ, ಈ ಎಲ್ಲವೂ ಕೂಡ ಸ್ವಲ್ಪನೂ ಇಲ್ಲ ಅನ್ನೋದನ್ನ ತೋರಿಸಿ ಭಗವಂತನ ಪೂರ್ಣ ಜ್ಞಾನದ ಪ್ರಾಪ್ತಿಯನ್ನ ಇಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಅವನಿಗೆ ಕಂಪ್ಲೀಟ್ ಆಗಿ ಭಗವಂತನ ಜ್ಞಾನ ಆಗೋಗಿದೆ, ಅವನಿಗೆ ತಿಳುವಳಿಕೆ ಅನ್ನೋದು ಬಂದ್ಬಿಟ್ಟಿದೆ. ಈ ಎಲ್ಲಾ ದೋಷಗಳು ಹೋದ್ರೇನೆ ಭಗವಂತನ ಜ್ಞಾನ ನಮ್ಗೆ ಕಂಪ್ಲೀಟ್ ಆಗಿ ಆಗೋದು. ಭಗವಂತನ ಜ್ಞಾನೋದಯ ಆಗಿದೆ ಅಂತಂದ್ರೆ ಈ 3 ದೋಷಗಳು ನಮ್ಮಲ್ಲಿ ಇರೋದಿಲ್ಲ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯತಿ ಅಂತಂದ್ರೆ ಈ ಎಲ್ಲ ದೋಷಗಳಿಂದ ಅವನು ಹೊರಗಡೆ ಇದ್ದಾನೆ, ಅಂದ್ರೆ ಯಾವುದೇ ಸ್ವಲ್ಪ ಕೂಡ ಅವನಲ್ಲಿ ಆ ದೋಷಗಳಿಲ್ಲ ಅನ್ನೋದು. ಅದಕ್ಕೋಸ್ಕರನೇ ಯತಿ ಶಬ್ದದ ಅರ್ಥವನ್ನ ಇಲ್ಲಿ ಸಾಂಖ್ಯಯೋಗದ ಮೂಲಕ ಪರಮಾತ್ಮ ಪ್ರಾಪ್ತ ಆತ್ಮ ಸಂಯಮಿ ತತ್ವಜ್ಞಾನಿ ಅಂತ ತಿಳ್ಕೊಳ್ಳೋದು ಸರಿಯಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯತಿ ಅಂತಂದ್ರೆ ಏನು, ಸಾಂಖ್ಯಯೋಗದ ಮೂಲಕ ಭಗವಂತನನ್ನ ಪಡ್ಕೊಂಡಿರುವಂತ ಆತ್ಮ ಸಂಯಮಿ ತತ್ವಜ್ಞಾನಿ. ಆತ್ಮ ಸಂಯಮಿ ಅಂದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾನೆ, ತತ್ವವನ್ನ ತಿಳ್ಕೊಂಡಿರುವಂತ ಜ್ಞಾನಿ, ಅಂಥವನನ್ನ ಇಲ್ಲಿ ಯತಿ ಅನ್ನೋದು. ಈಗ ಯತಿಗಳು ಅಂತಂದ್ರೆ ಏನು, ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ. ಆ ಪ್ರಾಪ್ತಿಯಾದ ಕಾರಣ ಅವರಲ್ಲಿ ಆತ್ಮ ಸಂಯಮ ಇರುತ್ತೆ, ತತ್ವಜ್ಞಾನ ಕೂಡ ಇರುತ್ತೆ ಅನ್ನೋದು ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಜ್ಞಾನಿ ಪುರುಷರಿಗಾಗಿ ಎಲ್ಲಾ ಕಡೆಗಳಿಂದ ಶಾಂತ ಬ್ರಹ್ಮನೇ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಪರಮಾತ್ಮ ಪ್ರಾಪ್ತ ಜ್ಞಾನಿ ಮಹಾಪುರುಷರ ಅನುಭವದಲ್ಲಿ ಮೇಲೆ ಕೆಳಗಡೆ ಒಳಗೆ ಹೊರಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ನಿತ್ಯ ನಿರಂತರ ಒಂದೇ ಒಂದು ವಿಜ್ಞಾನನಂದಘನ ಪರಬ್ರಹ್ಮ ಪರಮಾತ್ಮನೇ ವಿದ್ಯಮಾನನಾಗಿರ್ತಾನೆ. ಒಬ್ಬನಲ್ಲದೆ ಬೇರೆ ಇಲ್ಲ, ಆಯ್ತಾ. ಎಲ್ಲ ಕಡೆ ನೀವು ಎಲ್ಲಿ ನೋಡಿದ್ರು ಭಗವಂತ ಅಷ್ಟೇನೆ. ಅವ್ರಿಗೆ ಒಬ್ಬ ಅದ್ವಿತೀಯ ಪರಮಾತ್ಮನ ಹೊರತು ಬೇರೆ ಯಾವುದೇ ಪದಾರ್ಥದ ಅಸ್ತಿತ್ವನೂ ಇರೋದಿಲ್ಲ. ಈ ಒಂದು ಅಭಿಪ್ರಾಯದಿಂದ ಅವನಿಗೆ ಎಲ್ಲ ಕಡೆಗಳಿಂದನೂ ಕೂಡ ಶಾಂತ ಪರಬ್ರಹ್ಮ ಪರಮಾತ್ಮನೇ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳ್ತಾ ಇರೋದು. ಅವನು ಹೊರಗಡೆ ನೋಡ್ತಾನ ಅದು ಪರಮಾತ್ಮನೇ, ಒಳಗಡೆ ನೋಡ್ತಾನ ಅದು ಪರಮಾತ್ಮನೇ, ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಪರಮಾತ್ಮನೇ. ಮತ್ತೆ ನಿತ್ಯವಾಗಿ ನಿರಂತರವಾಗಿ ಒಬ್ಬನೇ ಭಗವಂತ ಇರೋದು, ಬೇರೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನೋಡಿ, ಈ ವಿಚಾರ ಗೊತ್ತಾದ್ಮೇಲೆ ಅವನು ಯಾವುದಕ್ಕೆ ಹೊಡೆದಾಡ್ತಾನೆ, ಯಾರಿಗೋಸ್ಕರ ಹೊಡೆದಾಡ್ತಾನೆ, ಏನು ಹೊಡೆದಾಡ್ತಾನೆ ಅಲ್ವಾ. ನಾನು ನಾನು ನಂದು ನನಗೇ ಬೇಕು ಅನ್ನೋದೆಲ್ಲ ಇರೋದು ಯಾಕೆ ಅಂತಂದ್ರೆ, ನಮಗಿನ್ನೂ ಎಲ್ಲ ಕಡೆ ಒಂದೇ ಇರೋದು ಅಂತ ಗೊತ್ತಿಲ್ಲ. ನಾನು ಬೇರೆ, ಅವ್ರು ಬೇರೆ, ಭಗವಂತ ಬೇರೆ, ಈ ರೀತಿ ನಮಗೆ ಸಪ್ರೇಟ್ ಮಾಡಿ ನೋಡುವಂತ ಒಂದು ನೋಟ ಇರೋದ್ರಿಂದ, ಹಾಗೆ ದೃಷ್ಟಿ ಇರೋದ್ರಿಂದ ಹಾಗೆ ನಮ್ಗೆ ಕಾಣಿಸ್ತಾ ಇದೆ. ಆ ದೃಷ್ಟಿ ಹೋಗಿ ಎಲ್ಲ ಒಂದೇ ಅನ್ನುವಂಥ ಒಂದು ಭಾವ ಬಂತು, ಆ ತಿಳುವಳಿಕೆ ಬಂತು ಅಂತಂದ್ರೆ
ಯಾವುದೂ ಇರೋದಿಲ್ಲ. ಸಮಭಾವದಲ್ಲಿ ಶಾಂತವಾಗಿದ್ಬಿಡ್ತೀವಿ. ಈ ಮನಸ್ಸಲ್ಲಿ ಗೊಂದಲಗಳೆಲ್ಲ ಹೇಳ್ತಾ ಇರೋದು, ಮತ್ತೆ ಅದು ಬೇಕು, ಇದು ಬೇಕು, ನಾನು, ನಂದು ಇದೆಲ್ಲ ಇರೋದ್ರಿಂದ ಅಲ್ವಾ ನಮಗೆ ಅಶಾಂತಿ ಇರೋದು, ಮತ್ತೆ ದುಃಖ ಬರೋದು, ಇದೆಲ್ಲ ಇರೋದು. ಯಾವಾಗ ಮನಸ್ಸು ಶಾಂತವಾಗ್ಬಿಡುತ್ತೋ ಅದಕ್ಕೆ ಬೇರೆ ಏನೂ ಇಲ್ಲ. ಯಾವಾಗ ಅದು ಶಾಂತವಾಗುತ್ತೆ? ತಿಳುವಳಿಕೆ ಬರಬೇಕು. ತಿಳುವಳಿಕೆ ಎಲ್ಲಿಂದ ಬರುತ್ತೆ? ನಾವು ಜ್ಞಾನವನ್ನು ತಿಳ್ಕೊಂಡಾಗ, ಸತ್ಸಂಗಗಳಲ್ಲಿ ಭಾಗಿಯಾದಾಗ, ಇಲ್ಲ ಅಂತಂದರೆ ಈ ರೀತಿಯ ಧರ್ಮಗ್ರಂಥಗಳನ್ನು ಓದಿದಾಗ ನಮಗೆ ಗೊತ್ತಾಗತ್ತೆ. ಆ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಂದು ಸರಿ ಯಾರಿಗೆ ಈ ಒಂದು ಪರಮಾತ್ಮನ ಪ್ರಾಪ್ತಿ ಆಗ್ಬಿಟ್ಟಿರುತ್ತೋ, ಎಲ್ಲ ಕಡೆ ಒಬ್ಬನೇ ಇರೋದು ಅನ್ನೋದು ಗೊತ್ತಾಗಿರುತ್ತೋ, ಆವಾಗ ಅವರಿಗೆ ಶಾಂತತೆ ಅನ್ನೋದು ಬರುತ್ತೆ. ಅದನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿರೋದು ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.